ಈ ಶಶಿ ಎಲ್ಲೋದ್ಲು? ಮನೆಗೂ ಇಲ್ಲ, ಇಲ್ಲಿ ಹೊರಗಡೆನೂ ಎಲ್ಲೂ ಇಲ್ಲ. ಇವಳು ಎಲ್ಲೋದ್ಲಪ್ಪ? ಹ್ಞೂ, ಪ್ರೆಗ್ನೆಂಟು. ಏನೋ ಒಂದು ಹತ್ರ ಕುತ್ಕೊಂಡು ರೆಸ್ಟ್ ಮಾಡೋಣ, ಆರಾಮಾಗಿರೋಣ. ಹಾಂ, ಏನೂ ಇಲ್ಲ. ಹೋಗ್ತಿರೋದು, ಅಲಿತಿರೋದು. ಬಿಟ್ಟರೆ ಇನ್ನೇನು ಮಾಡ್ತಾಳೆ? ಬರೀ ಇದೇನೇ ಆಯಿತು. ನಾನು ಹೋಗ್ಬಿಟ್ಟು ರೇಷನ್ ಕಾರ್ಡ್ ತಗೊಂಡು ಬರೋ ಅಷ್ಟೊತ್ತಿಗೆ ಅದೇನು ಅಂತಾರಲ್ಲ, ಮನೆಗೇನೇ ಇಲ್ಲ. ಹೀಗೆ ಎಲ್ಲಿ ಅಂತ ಹುಡುಕ್ಲಿ? ಫೋನ್ ನೋಡಿದ್ರೆ ಮನೆಗೇನೆ ಬಿಟ್ಬಿಟ್ಟು ಹೋಗೋಳೆ ಫೋನು. ಈಗ ಎಲ್ಲಪ್ಪ ಹುಡುಕ್ಲಿ? ಅಕ್ಕ, ನಾನು ಹೆಂಡ್ತಿನ ನೋಡಿದ್ರಾ? ಆಗ್ಲೇ ಆ ಕಡೆ ನಡ್ಕೊಂಡು ಹೋಯ್ತಾ ಇದ್ಲು ಕಣಪ್ಪ. ನಾನು ಸರಿಯಾಗಿ ಗಮನಿಸ್ಲಿಲ್ಲ. ಹೋಯ್ತಾ ಇದ್ದಂಗೆ ಕಾಣಿಸಿದ್ಲು ನನಗೂ. ಈ ಕಡೆ ನಡ್ಕೊಂಡು ಹೋಯ್ತಾ ಇದ್ಲು. ಹೌದಾ? ಅಲ್ಲ, ಫೋನ್ ಎಲ್ಲ ಮನೆಗೆ ಇಕ್ಬಿಟ್ಟು ಎಲ್ಲೋಗೋಳ ಗೊತ್ತಿಲ್ಲ. ಬೀಗ ಎಲ್ಲ ಮನೆ ಬೀಗ ಎಲ್ಲ ಅಲ್ಲೇ ಇಕ್ಕೊಳ್ಳಿ, ಫೋನು ಮನೆಗೆ ಇಕ್ಕೊಳ್ಳಿ. ಅದಕ್ಕೆ ಎಲ್ಲೋದ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಟೆನ್ಷನ್ ಅದೇ ಅಷ್ಟೇನೆ. ಸರಿ ಕಣಕ್ಕ, ಹಂಗಾರೆ ಹೋಗಿಲ್ಲೆಲ್ಲ ಓಡಾಡಿರ್ತಾಳೆ ಅಂತ ಅನ್ನಿಸೋದು, ಓಡಾಡ್ತಿರ್ತಾಳೆ ಅಂತ ಹೋಗ್ಬಿಟ್ಟು ನೋಡ್ಕೊಂಡು ಕರ್ಕೊಂಡು ಬರ್ತೀನಿ ರೀ. ಇನ್ನು ಎಲ್ಲೋ ಆಗಿರ್ತಾಳ ಬಾ. ಇಲ್ಲೇನೇ ಎಲ್ಲೋ ಅವ್ರ ಮನೆ ತಾಗೆಲ್ಲ ಕೂತ್ಕೊಂಡು ಮಾತಾಡ್ಗಿತ್ತಾಳಕ್ಕೆ ಹೋಗಿತ್ತಾಳೆ. ಅವಳಿಗೂ ಬೇಜಾರಾಗಿರ್ತದಲ್ಲ, ಕೂತ್ಕೊಂಡು ಹಂಗೆ ಮಾತಾಡ್ತಿರ್ತಾಳೆ ಪಾಪ. ನೀನು ಬೇರೆ ಏನು ಕೆಲಸ ಮಾಡಬೇಡ ಅಂತ ಹೇಳಿದ್ಯಂತೆ ಬಸ್ರಿ ಅಂತೇಳಿ, ಅದಕ್ಕೆ ಏನು ಶಾನೆ ಕೆಲಸ ಮಾಡಲ್ಲ, ಬೇಜಾರು ಕುಂತ್ಕೊಂಡಿರ್ತಾಳೆ. ಹೋಗಪ್ಪ. ಓ, ಅಂದರೆ ಈಗ ಅವ್ರ ಅಮ್ಮವ್ರು ಬೇರೆ ಮಾತಾಡ್ಸಕ್ಕೆ ಶುರು ಮಾಡ್ಕೊಬಿಟ್ಟವ್ರಲ್ಲ. ನೆನ್ನೆ ಅವ್ರ ಅಮ್ಮವ್ರ ಮನೆಗೆ ಬೇರೆ ಹೋಗಿದ್ಲಲ್ವಾ? ಎಲ್ಲೋ ಅವ್ರ ಅಮ್ಮವ್ರ ಮನೆಗೆ ನೀವು ಹೋಗಿರ್ತಾಳೆ ಕುಂತ್ಕೊಂಡು ಮಾತಾಡೋಕ್ಕೆ ಅಂತ ಅನ್ನಿಸ್ತದೆ. ಮೇಡಮ್ ಅವ್ರು ಇವಾಗ ನಮ್ಮನ್ನು ಮರ್ತೇ ಬಿಟ್ರು. ಇವಾಗ ಹೋಗಿ ಅವ್ರ ಅಮ್ಮವ್ರ ಮನೆಗೆ 24 ಗಂಟೆ ಕುತ್ಕೊಂಡು ಮಾತಾಡ್ತಿರೋದು ಏನೇ ಕೆಲಸ. ಹೆಂಗೋ ನಾನು ಹೆಂಡ್ತಿ ಅವ್ರ ಮನೆ ತಗನ ಚೆನ್ನಾಗೋಳಲ್ಲ, ಅಷ್ಟೇನೇ ಸಾಕು. ಇನ್ನೇನು ಬೇಕು ನನಗಂತೂ. ಅವಳು ಖುಷಿನೇ ನನ್ನ ಖುಷಿ. ಈಗ ಬಸ್ರಿ ಬೇರೆ ನೆನೆಯ ತವ್ರ ಮನೆ ಆಸೆ ಇದ್ದೇ ಇರ್ತದೆ. ಅಯ್ಯೋ ತವ್ರ ಮನೆ ಅನ್ನೋದು ಯಾವಾಗೂ ಇದ್ದಿದ್ದೆ ನೆನೆಯ. ಬಿಡು, ಹೆಂಗೋನು ಅವಳನ್ನ ಚೆನ್ನಾಗಿರಲಿ. ನೋಡೋಣ ಇರು, ನೋಡಿ ಮನೆ ಹತ್ರ ಹೋಗಿ ಕರೆದು ಬಿಟ್ಟನ ಗೊತ್ತೀನಿ. ಇಷ್ಟೊತ್ತು ಅಲ್ಲೇ ಕೂತಿದ್ಲು ಅಂತ ಅನ್ನಿಸ್ತದೆ. ಶಶಿ, ಶಶಿ, ಶಶಿ. ಲೇ, ನಿನ್ನೆಂಟಿ ನೋಡಿ ಕಣ್ಣಿಲ್ಗೆ ಯಾಕೆ ಬತ್ಯಾ? ಶಶಿ ಶಶಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಯಾರ್ಲ ಮಗ? ಅಲ್ಲ, ಶಶಿ ಇಲ್ಲೇ ಇರ್ತಾಳೆ ಅಂತ ಅನ್ಕೊಂಡೆ. ಅವಳು ಇಲ್ಲಿಗೆ ಯಾಕೆ ಬತ್ತಾಳೆ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಸಕ್ಕಿಲ್ಲ, ಹೋಗು ತುಪ್ಪಕ್ಕಿಲ್ಲ ಅಂತ ಗೊತ್ತಾನೆ. ಇಲ್ಲಿಗೆ ಬಂದ್ಬಿಟ್ಟು ಏನು ಮಾಡ್ತಾಳೆ? ಹಾಗೆ ಮಾತಾಡ್ಸ್ಕೊಂಡು ನಯಸ್ಸಾಗೆ ನೆಟ್ಟಿಗೆ ಬಂದ್ಬಿಟ್ಟು ಇಲ್ಲೇ ಸೆಟ್ಲಾಗನಂತ ಪ್ಲಾನ್ಗಿನ್ ಮಾಡಿದ್ಯೋ ಏನು? ನೋಡು, ನಿನ್ನ ಆಟ ಎಲ್ಲನೂ ನಮ್ಮ ಹತ್ರ ನಡೆಯಲ್ಲ, ಸರಿನಾ? ಏನೋ ಆಟ ಆಡ್ಬೋದು ಅಂತ ಅನ್ಕೊಂಡಿದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಹಿಂಗೆ ಮಾತಾಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ವಾ? ಅಯ್ಯೋ, ನನ್ನ ಹೆಂಡತಿ ಎಲ್ಲವಳೆ ಅಂತ ಕೇಳ್ಕೊಂಡು ಬಂದೆ ಅಷ್ಟೇನೆ. ಅದನ್ನು ಬಿಟ್ಟು ನೀವ್ಯಾಕೆ ಹಿಂಗೆ ಬೈತಾ ಇದ್ದೀರಾ? ನನಗೆ ಬೇರೆ ಯಾವ ಉದ್ದೇಶನೂ ಇಲ್ಲ. ನನಗೆ ಸುಮ್ಮನೆ ಮನೆ ಹತ್ರ ಇರಲಿಲ್ವಲ್ಲ ಶಶಿ, ಇಲ್ಲಿಗೆ ನೆನೆ ಬಂದಿದ್ಲಲ್ವಾ, ನೀವು ಚೆನ್ನಾಗಿ ಮಾತಾಡಿಸ್ಬಿಟ್ಟೆ ಕಳಿಸಿದ್ರಂತಲ್ಲ, ಅದಕ್ಕೆ ಇವತ್ತು ಇಲ್ಲಿಗೆ ಬಂದಿರ್ತಾಳೆ ಅಂತ ಅನ್ಕೊಂಡು ಬಂದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶಕ್ಕೂ ನಾನೇನು ಬರಲಿಲ್ಲ. ಏನೋ ನೆನ್ನೆ ಚೆನ್ನಾಗಿ ಮಾತಾಡಿ ಕಳ್ಸಿದ್ವಾ? ಕ್ಯಾಕು ಸಿಮ್ಮಕ್ಕ ಕೂದ್ಬಿಟ್ಟು ಕಳ್ಸಿದೀವಿ ಅವಳಿಗೆ. ಮತ್ತೆ ನಿನ್ನ ಹತ್ರ ಬಂದು ಬಿಲ್ಡಪ್ ಕೊಟ್ಲ ಏನು? ಯಪ್ಪ, ಅವಳಾದ್ಮೇಲೆ ನೀನಾದ್ಮೇಲೆ ಅವಳು, ಹಿಂಗೇನಿಯಾ ಒಬ್ರ ಮೇಲೊಬ್ರು ಹಾಕೊಂಡು ನೆಟ್ಟಿಗೆ ಬಂದ್ಬಿಡಿ. ಸೊರೋಯ್ತದೆ ಎಲ್ಲಂದ್ರೆ ಒಬ್ರ ಮೇಲೊಬ್ರು ಹಾಕೊಂಡು. ಯಾಕೆ ಇವಾಗ ತಿನ್ನಕ್ಕೆ ಗೊತ್ತಿಲ್ವೇನೋ? ಬಸ್ರಿ ಬೇರೆ ಆಗೋಗ್ಬಿಟ್ಟವಳಲ್ಲ, ಅದಕ್ಕೆ ನೆನೆಯ ಮಾಡೋ ಕೆಲಸ ಕ್ಯಾಮೆ ಮಾಡೋಕ್ಕೆ ಯಾರೂ ಗೊತ್ತಿಲ್ವಲ್ಲ. ಈಗ ನಾವು ಬೇಕಲ್ಲ, ಅದಕ್ಕೆ ನೆನೆಯ ಬಂದ್ಬಿಡೋದಲ್ವಾ? ನೋಡು, ಸುಮ್ಕೆ ನೆನೆಯ ಇಲ್ಲಿಂದ ಹೋಗೋದು ಕಲಿ. ಯಾವಳನ್ನು ಮನೆಗೆ ಬಿಟ್ಕೊಳಕ್ಕಿಲ್ಲ. ಮಗ ಆದರೂ ಅಷ್ಟೇ ಏನಿಯಾ, ಇನ್ನೊಂದಾದರೂ ಅಷ್ಟೇ ಏನಿಯಾ. ನಾನಂತೂ ಯಾವತ್ತೂ ಅವಳನ್ನ ಬಿಟ್ಕೊಳ್ಳೋದಕ್ಕಿಲ್ಲ ನಾ ಮನೆಗೆ. ಓಡೋದಲ್ಲಪ್ಪ ಕರ್ಕೊಂಡು. ನನಗಿನ್ನ ನೀನೇ ಮುಖ್ಯ ಅಂತ ಓಡ್ ಬಂದ್ಬಿಟ್ಲಲ್ಲಪ್ಪ ಅವಳು. ನೀನೇ ಮುಖ್ಯ ತಾನೇ ಅವಳಿಗೆ. ಮತ್ತು ನೀನೇ ನ್ಯಾಯವಾಗಿ ನೋಡ್ಕ, ನಾವ್ಯಾಕೆ ನೋಡ್ಕೊಳ್ಳಿ? ನೀನೇ ನೋಡ್ಕ, ನ್ಯಾಯವಾಗಿ ಸಂದಕ್ಕೆ ನೋಡ್ಕ. ಬೇಡ ಅಂದವ್ರು ಯಾರು? ನಮ್ಮನ್ನೇ ಬುಡ್ಸ್ಕೊಂಬಿಟ್ಟು ಕರ್ಕೊಂಡೋಗ್ಬಿಟ್ಟಲ್ಲ ನೀನು. ಅಯ್ಯೋ, ಶಶಿ ನೋಡಿದ್ರೆ ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ನೋಡಿ, ಅವಳು ಬಸ್ರಿ, ಅವಳ ಬಗ್ಗೆ ನೀವೇನೂ ಮಾತಾಡಬೇಡಿ. ಅವಳಿಗೆ ಸುಮ್ಮನೆ ಏನೇ ಟೆನ್ಷನ್ ಕೊಡಬೇಡಿ. ನಿಮ್ಗೆ ಅವಳ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತಂದರೆ ನೀವೇನು ಮಾತಾಡೋಕೆ ಹೋಗ್ಬೇಡಿ, ಸರಿನಾ? ಆದರೆ ಈ ಥರ ಎಲ್ಲ ಬೈಯೋದು ಮಾಡೋದು ಟೆನ್ಷನ್ ಕೊಡೋದು ದಯವಿಟ್ಟು ಮಾಡಬೇಡಿ. ಈ ಟೈಮಾಗ ಅವಳು ತುಂಬ ಟೆನ್ಷನ್ ತಗೊಂಡ್ಬಿಡ್ತಾಳೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಯಾಕ್ಲಾ ನನ್ನ ಮಗಳನ್ನ ಕರ್ಕೊಂಡು ಓಡೋದ್ರೆ ನಿಮ್ಮ ಅಮ್ಮ ಟೆನ್ಷನ್ ತಗೋತಾಳೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಕರ್ಕೊಂಡು ರನ್ನಿಂಗ್ ಮಾಡ್ಕೊಂಡು ಓಡೋದ್ರಲ್ಲ ನನ್ನ ಮಗಳು ನೀನು, ಆವಾಗ ನಿಂಗೆ ಏನು ಅನ್ನಿಸ್ಲಿಲ್ವೇನ್ಲ? ಅಯ್ಯೋ, ಹಿಂಗೆ ಆದರೆ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ನಿಂಗೇನು ಅನ್ನಿಸ್ಲಿಲ್ವೇನ್ಲ ನಿನಗೆ? ಬೊಗಳು ಪರವಾಗಿಲ್ವೇ ನೀನು? ನಮಗೆ ನೋವಾದರೆ ನೋವಲ್ಲ, ನಿನಗಾದ್ರೆ ನೋವೇ. ನೋಡು, ನಾನು ಯಾವಳನ್ನು ಮನೆ ಕರ್ಕೊಂಬಿಟ್ಟು ಬರೋದು ಇಲ್ಲ, ಯಾವ ಬಾಣಂತನೂ ಮಾಡೋದಿಲ್ಲ. ನೀವೇನ ಕನ್ಸು ಮನ್ಸಾಗ ಹಂಗೆ ಅಂದ್ಕೊಂಡಿದ್ರೆ ಹೋಗ್ಬಿಡು ಸುಮ್ಕೇನಿಯ. ಕರ್ಕೊಂಡು ನಿಮ್ಮ ಮನೆಗೆ ನೀ ಕರ್ಕೊಂಡೋಗಿ ಅಲ್ಲೇನಿಯ ನೋಡ್ಕ. ನಿಮ್ಮ ಮನೆ ಉಗು ತುಪ್ಪಾಕಿಲ್ಲ, ಉಗುತ್ ಕಳ್ಸೋಳು ಈಚೆ ಕಡೆಗೆ ಅಂತಂದ್ರೆ ನಾವು ನೋಡ್ಕೋಬೇಕಂತ ನಾವು. ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಸಂಸಾರ ಮಾಡೋದು ಮುಖ್ಯ. ಕುಣ್ಕೊಂಡು ಎಲ್ಲರೂ ಮದುವೆ ಮಾಡ್ಕೊತಾರೆ. ಹಿಂಗೆ ಹೋಗಿ ಹಂಗೆ ಮದುವೆ ಮಾಡ್ಕೋಬೋದು ಅಂತದ್ರಾಗೆ ನೀನು ಪರವಾಗಿಲ್ವೇ ನೀನು? ಅಂದರೆ ನೆನ್ನೆ ಶಶಿ ಬಂದಾಗೂ ಇವರು ಹಿಂಗೇನೆ ಬೈದು ಕಳ್ಸೋರೆ ಅಂತ ಅನ್ನಿಸ್ತೈತೆ. ಪಾಪ ಅವಳು ಜಾಸ್ತಿ ಬೇಜಾರು ಮಾಡ್ಕೊಂಡು ನೀನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಳೆ ಅಂತ ಅನ್ನಿಸ್ತೈತೆ. ಏನು ಮಾಡೋದು, ಏನು ಕತೆನೋ ಇಂಥ ಜನ ಇವರು. ಅವಳಿಗೆ ಹೇಳ್ದೆ ನಾನು ಹೋಗ್ಬೇಡ, ಸುಮ್ಮನೆ ಇರು ಅಂತಂದರೆ ಕೇಳಲೇ ಇಲ್ಲ. ನಮ್ಮಮ್ಮಂಗೆ ಸಿಹಿ ಸುದ್ದಿ ಹೇಳ್ಬತ್ತೀನಿ ಅಂತ ಹೋಗಿದ್ಲು. ನನಗಿದೆಲ್ಲ ಗೊತ್ತೇ ಇಲ್ಲ. ಗೊತ್ತಿದ್ದರೆ ನಾನೇ ಇವ್ರ ಮನೆ ಹತ್ರ ಬಂದ್ಬಿಟ್ಟು ಇವ್ರ ಹತ್ರ ಉಗಿಸ್ಕೊಂತ ಇದ್ದೆ.
ಏನಮ್ಮ ಹಿಂಗೆ ಬಂದು ಹೋಗ್ತಾನೆ. ನೆನ್ನೆ ಅವಳಿಗೆ ಅಷ್ಟು ಹೋಗೋತ್ರೂ ಗೊತ್ತಿರೋದು ನೋಡು. ಅಮ್ಮ ಈಗ ಬಸ್ರಿ ಅಲ್ವಾ, ಅದಕ್ಕೇನೆ ಬಂದು ಹೋಗೋದು ಎಲ್ಲ ಕಿತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು. ಎಂಥ ಜನನಮ್ಮ ನೋಡಮ್ಮ. ನಾನು ನೀನು ಹೆಂಗೆ ಹೇಳ್ತೀನೋ ನಾನು ಹಂಗೆ ಏನಿಯ ಕೇಳೋದು. ನಾನು ಅವ್ರ ಮಾತು ಇವ್ರ ಮಾತು ಎಲ್ಲ ಕೇಳಕ್ಕೆ ರೆಡಿ ಇಲ್ಲ. ನಮ್ಮ ಅಮ್ಮ ಅಂದರೆ ನಮ್ಮ ಅಮ್ಮ ಅಷ್ಟೇ ಏನಿಯ. ಅದೇನೋ ಅಂತಾರಲ್ಲ, ಅವಳು ನಿನಗೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ, ನಿನಗೆ ಅವಳನ್ನ ಕಂಡ್ರೆ ಆಗಲ್ಲ ಅಂದರೆ ನನಗೂ ಆಗಲ್ಲ ಕಣಮ್ಮ, ಅಷ್ಟೇನೆ. ಮೆಚ್ಚದೆ ಕಣ್ಲ ನಿನ್ನ, ಮೆಚ್ಚದೆ ಬಿಡ್ಲಾ. ಏನ್ಲಾ ನೀನು ಅದೇನು ಅಂತಾರಲ್ಲ ಹಂಗೆ ನೀನು. ಅದಕ್ಕೆ ಕಣ್ಲ ನಾನು ನಿನ್ನ ಎಲ್ಲೂ ಬಿಟ್ಕೊಡಕ್ಕಿಲ್ಲ ಅನ್ನೋದು. ಮಗ ಅಂದರೆ ಹಿಂಗಿರ್ಬೇಕು. ನೀನು ಬಿಟ್ರೆ ಇನ್ನು ಯಾರೂ ಇಲ್ಲ ಬಿಡ್ಲ ನನಗೆ. ನಾನು ನಿನ್ನೆ ನಂಬ್ಕೊಂಡಿರೋದು ನಾನಂತೂ ನೋಡು. ಅವಳ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡ. ಹೋಗಿ ಹೊಲ್ದಾಗೆ ಕ್ಯಾಮೆ ಐತಿನೋ ಮಾಡೋಗು. ಅವಳ ಬಗ್ಗೆ ನಾವು ಮಾತಾಡೋದಂದ್ರೆ ತಪ್ಪೇನೇನಿಯ. ನಮ್ಮನ್ನೇ ಬಿಟ್ಬಿಟ್ಟು ನಮ್ಮ ಮಾತು ಕೇಳ್ತಿದ್ದಂಗೆ ಓಡೋದ್ಲಲ್ಲ, ಅವಳ ಬಗ್ಗೆ ಏನಕ್ಕೆ ನಾವು ತಲೆ ಕೆಡ್ಸ್ಕೋಬೇಕು ಹೇಳ ನೀನು. ನೀನು ಚೆನ್ನಾಗಿರ್ಬೇಕು ಕಣ್ಮಗ, ನೀನು ಚೆನ್ನಾಗಿರ್ಬೇಕು, ನೀನು ಹೊಟ್ಟೆ ತುಂಬಿಸ್ಕೊಂಡು ಚೆನ್ನಾಗಿರ್ಬೇಕು. ತಿಂದೋ ಇಲ್ವೋ? ಕಣಮ್ಮ ತಿಂದೆ. ಅನ್ನ ಮುದ್ದೆನೇ ಎಲ್ಲ ಮಾಡಾಕಿದ್ಲಲ್ಲ, ಈಗ ತಿನ್ಕೊಂಡು ಈಗ ಹೋಯ್ತಾ ಇದೀನಿ ಹೊಲ್ದ ಕಡೆ. ಸರಿ ಹುಷಾರು. ಹೋಗು ನಿಧಾನಕ್ಕೆ ಬಾ. ಆ ಪೊದ್ದಿಗೆ ಹೇಳು ದನ ಹೊಡ್ಕೊಂಬಿಟ್ಟು ಬಂದು ಹಾಲು ಕರಿಯಕ್ಕೆ. ಇನ್ನೇನು ನೀನು ಹೊಡ್ಕೊಂಬಿಟ್ಟು ಬತ್ತಿ ಅವಳಿಗೆ ಹೇಳು. ತಿಂದು ಊರು ತುಂಬ ತಿರುಗ್ಕೊಂಡು ಕುತ್ಕೊತಾಳೆ. ಅವಳನ್ನೇನ ಫ್ರೀ ಆಗಿಬಿಟ್ಬಿಟ್ರೆ ಊರೆಲ್ಲ ಬಸ್ವಿ ಥರ ತಿರುಗ್ತಿರೋದೇನೇ ಸುಮ್ಕೆ ಏನಿಯ ಒಂದು ಹತ್ರ ಕುಂತ್ಕೊಳ್ಳೋಕ್ಕಿಲ್ಲ ಏನಿಲ್ಲ. ನೋಡು ಮನೆಗವಳ ಇಲ್ಲ. ಅದಕ್ಕೆ ನೀನೇ ಹೊಡ್ಕೊಂಬಿಟ್ಟು ಬಂದು ನೀನೇ ಹಾಲು ಕರಿ ಅಂತ ಹೇಳು. ಬಾಯಿ ಮುಚ್ಕೊಂಡು ಕರಿತಾಳೆ ಬಂದು. ಸರಿ ಕಣಮ್ಮ ಆಯಿತು. ಬಸ್ರಿ ಆಗಿದ ತಕ್ಷಣ ತವ್ರ ಮನೆಗೆ ಜ್ಞಾಪಕ ಬಂದ್ಬಿಟ್ಟಾಯ್ತು ಇವಳಿಗೆ. ಯಾಕೆ ಮದುವೆ ಆಗ್ಬೇಕಾದ್ರೆ ಇವ್ರ ಅಮ್ಮ ನೆನಪಾಗ್ಲಿಲ್ವಾ? ಹಿಂಗೆ ಮನೆಗೆ ಟೋಡೋಗಿರೋರಿಗೆಲ್ಲ ಹಿಂಗೆ ಏನಿಯ ಮಾಡಬೇಕು. ಅಪ್ಪ ಅಮ್ಮರು 20-22 ವರ್ಷ ಸಾಕಿರ್ತೀವಿ, ನಮಗೆ ಲೆಕ್ಕ ಹಾಕ್ತಿದ್ದಂಗೆ ಅವನಿಂದನೋ ಓಡೋಗ್ಬಿಟ್ಟು ಗತಿ ಇಲ್ಲ ಅಂತಂದಾಗ ಬಂದ್ಬಿಟ್ರೆ ನಾವು ಮನೆಗೆ ಸೇರಿಸ್ಬಿಡ್ಬೇಕಾ? ಸಾಧ್ಯನೇ ಇಲ್ಲ. ಬಾಕ್ಲು ಓಪನ್ ಆಗಿತ್ತೆ, ಶಶಿ ಬಂದಿರ್ಬೇಕೇನೋ. ಶಶಿ ರೀ ಬರ್ರಿ. ಕೊಟ್ರೇನೋ ನಿಮ್ಗೆ ರೇಷನ್ ಕಾರ್ಡ್ ಎಲ್ಲನೂ? ಹಾಂ ತಗೊಂಡು ಬಂದಾಗಲೇ ಮನೆಗೆ ಇಕ್ಕಿದ್ದೆ. ನೀನು ಮನೆಗೆ ಇರ್ಲಿಲ್ವಲ್ಲ, ಎಲ್ಲೋಗಿದ್ದೆ? ನಾನಾ ಅದೇ ರೀ, ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ದೆ. ಇನ್ನೇನು ಮಾಡಲಿ, ನಾನು ಬೇಜಾರಾಗ್ತಿತ್ತಲ್ಲ. ಇವಾಗ ನಮ್ಮ ಅಮ್ಮನೂ ಚೆನ್ನಾಗಿ ಮಾತಾಡಿಸ್ತಾರಲ್ವ, ಅದಕ್ಕೆ ನಮ್ಮ ಅಮ್ಮವ್ರ ಮನೆಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನನ್ನ ಹತ್ರ ಯಾಕೆ ಶಶಿ ಸುಮ್ಮನೆ ಸುಳ್ಳು ಹೇಳ್ತೀಯಾ? ನಿಮ್ಮ ಅಮ್ಮವ್ರನ್ನೇ ಮನೆಗೆ ಸೇರಿಸ್ಲಿಲ್ಲ, ಸರಿಯಾಗಿ ಮುಖಕ್ಕೆ ಉಗುತ್ಬಿಟ್ಟು ಕಳಿಸಿದ್ರು ಅಂತ ಹೇಳ್ಬಿಟ್ಟು ಹೇಳ್ಬೋದಿತ್ತಲ್ಲ ಡೈರೆಕ್ಟಾಗಿ. ಅದು ರೀ ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದು ನನಗೂ ಗೊತ್ತಾಯಿತು. ನಾನು ಈಗ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮನೆಗೆ ನೀನು ಹೇಳ್ದಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಹೇಳ್ಬಿಟ್ಟು ನೀನು ಅಲ್ಲೇ ಇರ್ತೀನೋ ಅಂತ ಹೇಳ್ಬಿಟ್ಟು ಹೋಗಿ ಸರಿಯಾಗಿ ಮುಖಕ್ಕೆ ಉಗಿಸ್ಕೊಂಡು ಬಂದೆ ಈಗ ತಾನೇನೆ. ನೋಡು ನೀನು ಅಲ್ಲಿ ಹೋಗೋಂಥ ಅವಶ್ಯಕತೆ ಏನಿತ್ತು? ನಾನು ನಿನಗೆ ಹೇಳ್ದೆ ತಾನೆ ಬೇಡ 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 ಅಂತೇಳ್ಬಿಟ್ಟು. ಏನಕ್ಕೆ ಹೋಗಿಸ್ಕೊಂಡು ಹೇಳಿ ನೀನು? ಅದ್ರ ಅವಶ್ಯಕತೆ ಏನಿತ್ತು? ನಿಮ್ಮ ಅಮ್ಮ ನಿಮ್ಮ ಅಣ್ಣ ಹೆಂಗೆ ಮಾತಾಡಿದ್ರು ಗೊತ್ತಾ? ಏನೋ ಗತಿಗೆಟ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಏನೋ ಥರ ಮಾತಾಡಿದ್ರು. ನೋಡು ಬಂದುಬಿಟ್ಟಿದ್ದೀವಿ ಹೊರಗಡೆ ಮದುವೆ ಮಾಡ್ಕೊಂಡು. ನನಗೆ ನೀನು ಬೇಕು, ನಿನಗೆ ನಾನು ಬೇಕು ಅಂತೇಳ್ಬಿಟ್ಟು. ನಮಗೆ ಬೇರೆ ದಾರಿ ಇಲ್ಲ ಅಲ್ವಾ? ಏನೋ ಒಂದು ಮಾಡಲೇಬೇಕಲ್ವಾ? ನೋಡು ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಅಮ್ಮ ಅವರು ಇವರು ಅಂತ ಯಾಕೆ ತಲೆ ಕೆಡ್ಸ್ಕೊಂತೀಯ? ಬರೋ ಟೈಮಾಗಿ ಬಂದೇ ಬರ್ತಾರೆ, ಸರಿನಾ? ದಯವಿಟ್ಟು ಕ್ಷಮಿಸ್ಬಿಡಿ. ನಿಮಗೆ ಬೇಜಾರು ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ. ನೀವು ಬೇಡ ಬೇಡ ಅಂತ ಅಷ್ಟು ಸಲ ಹೇಳಿದ್ರಿ. ಆದ್ರೂ ನಾನೇನಿಯ ಇನ್ನು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಹೋಗ್ಬಿಟ್ಟು ಇನ್ನೇನು ಮಾಡಲಿ, ಬೈದ್ಬಿಟ್ಟು ಕಳಿಸ್ಬಿಟ್ರು. ಅದಕ್ಕೆ ನನಗೂ ಬೇಜಾರಾಗಿ ಅಯ್ಯೋ ಬಿಡು ಇನ್ನು ಯಾಕೆ ಅಂತೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅದೇ ವಿಷಯ ನಿಮ್ಗೆ ಹೇಳ್ರೆ ನೀವು ನೊಂದ್ಕೊತೀರಾ ಅಂತೇಳ್ಬಿಟ್ಟು ನಾನು ಏನು ಹೇಳೋಕೆ ಹೋಗಲಿಲ್ಲ ರೀ. ಬಿಡಿ, ನಮ್ಮ ಅಮ್ಮ ಅಪ್ಪ ಅಂತೂ ನಮ್ಮ ಅಪ್ಪ ಅಂತೂ ಇಲ್ಲ ಬಿಡು, ನಮ್ಮ ಅಮ್ಮ ನಮ್ಮ ಅಣ್ಣ ಅವರೆಲ್ಲ ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಹೊತ್ತಿಗೆ ನನ್ನ ಪರ ಮಾತಾಡಿದ್ರು. ಆದರೆ ಹೊತ್ತಿಗೆ ಏನು ನಡೀತದೆ ಮನೆಗೆ? ನಮ್ಮ ಅಣ್ಣಂದು ನಮ್ಮ ಅಮ್ಮಂದೇನೇ ನಡೆಯೋದು. ಅದಕ್ಕೆ ಇನ್ನು ಬಿಡು, ಇನ್ನು ಅವ್ರ ಹತ್ರ ಜಗಳ ಮಾಡ್ಕೊಳ್ಳೋದು ಯಾಕೆ ಅಂತೇಳ್ಬಿಟ್ಟು ನೆಟ್ಟು ಬಂದ್ಬಿಟ್ಟೆ. ಹೊತ್ತಿಗೆ ಒಂದೇ ಸಪೋರ್ಟು, ಇನ್ನು ಬಿಟ್ರೆ ಇನ್ನು ಯಾರು ಸಪೋರ್ಟ್ ಗಿಪೋರ್ಟು ಏನೂ ಮಾಡೋದಿಲ್ಲ. ಹಾಂ ಸರಿ ಬಿಡು ಆಯಿತು. ನೀನು ಕೂತ್ಕೊ, ನೀನು ತಲೆ ಕೆಡ್ಸ್ಕೊಬೇಡ. ನಾನು ಚೆನ್ನಾಗಿ ನೋಡ್ಕೊತೀನಿ, ಯಾರು ನೋಡ್ಕೊಳ್ಳಿಲ್ಲ ಅಂತಂದ್ರೇನಂತೆ, ನಾನಿಲ್ವಾ? ಕೂತ್ಕೊ. ಸರಿ ಹೇಳು, ಏನು ತಿಂತೀಯಾ? ಫ್ರೂಟ್ಸ್ ಎಲ್ಲ ತಗೊಂಬಿಟ್ಟು ಬಂದಿದ್ದೀನಿ, ಕಟ್ ಮಾಡ್ಕೊಂಡು ತಗೊಂಡ್ಬಿಟ್ಟು ಬರ್ತೀನಿ ಇರು. ರೀ ನಂದು ಬಿಡಿ, ತಿನ್ನೋಣ ಆಮೇಲೆ. ಏನು ಹೇಳಿದ್ರು ರೀ ನಿಮ್ಮ ಮನೆಗೆ ನಿಮ್ಮ ಅಮ್ಮವ್ರಿಗೆಲ್ಲ ಈ ವಿಷಯ ಗೊತ್ತಾದ್ಮೇಲೆ ಏನಂದ್ರು? ತುಂಬ ಖುಷಿ ಪಟ್ರಾ? ನನಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ಶಶಿ. ನಮ್ಮ ಮನೆಗೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೆ ಎಲ್ಲರಿಗೂ ಹೇಳ್ದೆ. ನಮ್ಮ ಅಕ್ಕನೂ ಅಲ್ಲೇ ಇದ್ಲು, ಅವಳಿಗೂ ಎಲ್ಲ ಹೇಳ್ದೆ. ಆದರೆ ನಾನು ಯಾರೂ ಖುಷಿ ಪಡಲೇ ಇಲ್ಲ. ಅಪ್ಪ ತುಂಬಾ ಖುಷಿ ಪಡ್ತು. ಆದರೆ ನಮ್ಮಮ್ಮ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಜೋರಾಗಿ ಮಾತಾಡ್ಬಿಡ್ತು. ನಮ್ಮ ಅಕ್ಕ ಏನು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ನಮ್ಮ ಅಕ್ಕ ಫುಲ್ ಖತರ್ನಾಕು. ನಮ್ಮ ಅಮ್ಮ ಬೇಕಾದ್ರೆ ಬದಲಾಗ್ಬಿಡ್ತದೆ, ಆದರೆ ನಮ್ಮ ಅಕ್ಕ ನಮ್ಮ ಅಮ್ಮನ ಬದಲಾಯಿಸೋಕ್ಕೇನೆ ಬಿಡಲ್ಲ. ಹಾಗೆ ಸಾಯ್ತಾ ಇರ್ತದೆ ಸುಮ್ಮನೆ. ಈಗ ಬಿಟ್ಟಾಕ ಇನ್ನೇನು ಮಾಡೋಕ್ಕಾಗ್ತದೆ? ನಮ್ಮ ಮನೆ ಬರೋದಾಗ ಏನಿದ್ರು ಅದೇನೇ ಆಗೋದು. ಈಗ ಹೇಳಿದ್ನಲ್ಲ, ನಿನಗೆ ನಾನು ನನಗೆ ನೀನು ಹಿಂಗೆ ಇರೋಣ ಅಂತೇಳ್ಬಿಟ್ಟು ಹಿಂಗೆ ಇದ್ಬಿಡೋಣ, ಸರಿನಾ? ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ. ನಮ್ಮ ಮನೆ ನಮ್ಮ ಅಪ್ಪ ಒಬ್ಬರು ನಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಮನೆಗೆ ನಿಮ್ಮ ಅತ್ತಿಗೆ ಒಬ್ಬರು ಸಪೋರ್ಟ್ ಮಾಡ್ತಾರೆ. ಇನ್ನಿಬ್ಬರು ಮನೆ ಕಡೆಯಿಂದನೂ ಯಾವ ಸಪೋರ್ಟು ಅಂದರೆ ಇಲ್ಲ. ನಾವು ಯಾವ ಸಪೋರ್ಟ್ ಇಲ್ಲ ಅಂದ್ರೂ ಹೆಂಗೂ ಬೆಳೆದು ತೋರಿಸ್ತೀವಿ ಅಂತೇಳ್ಬಿಟ್ಟು ತೋರಿಸ್ಬೇಕು. ಅದಕ್ಕೋಸ್ಕರನೇ ತಾನೇ ಇಷ್ಟು ಕಷ್ಟಪಡ್ತಿರೋದು ನಾನು. ನೀನು ಕೂತ್ಕೋ, ಫಸ್ಟ್ ಹಣ್ಣು ಹಚ್ಕೊಬತ್ತೀನಿ ತಿನ್ನಿವಂತೆ.
ರೀ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಏನೋ ನಾ ಕಾಣೆ, ಈ ಜನ್ಮದಾಗ ನೀವು ಸಿಕ್ಬಿಟ್ಟಿದ್ದೀರಾ. ಒಳ್ಳೆ ಅಪ್ಪ ಒಳ್ಳೆ ಗಂಡ ಸಿಕ್ಬಿಟ್ರೆ ಪ್ರಪಂಚದಾಗ ಯಾವ ಹೆಣ್ಮಕ್ಳಿಗೂ ಯಾವ ನೋವು ಬರೋದಿಲ್ಲ ರೀ. ಬ್ಯಾರೆ ಯಾರನ್ನ ಕೆಟ್ಟರ ಹೋಗ್ಬಿಡ್ಲಿ ಜೀವನದಾಗೆ, ಆದರೆ ಅಪ್ಪ ಹಾಗೇನಿಯ ಗಂಡ ಯಾವತ್ತೂ ಕೆಟ್ಟವರಾಗಿರ್ಬಾರ್ದು ರೀ. ನಾನು ಅದ್ರಾಗೆ ಅದೃಷ್ಟವಂತೆ. ನಮ್ಮ ಅಪ್ಪನೂ ತುಂಬ ಒಳ್ಳೆಯವರೇನೇ ಆಗಿದ್ರು, ಆದರೆ ಬೇಗ ಸತ್ತೋಗ್ಬಿಟ್ರು. ಆಮೇಲೆ ನೀವು ತುಂಬ ಆಗಿದ್ದೀರಲ್ವಾ, ನಾನೇ ಅದೃಷ್ಟವಂತೆ ಅಲ್ವೇನ್ರಿ. ಇನ್ನು ಇದಕ್ಕಿನ್ನಲ್ವೇ ಇನ್ನೇನು ರೀ ಬೇಕು ನನಗೆ? ಹಾಂ, ನಂಗೆ ಇಷ್ಟ ಏನೇ ಸಾಕು, ನಿಮ್ಮ ಪ್ರೀತಿ ಐತಲ್ಲ. ಈ ನಮ್ಮ ಅಮ್ಮನ ಮನೆಗೆ ನಾನು ತಲೆ ಎತ್ತು ಹೋಗೋಕ್ಕಿಲ್ಲ, ಅವ್ರು ಕರೆದ್ರೂ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡೆ ಬಂದ್ಬಿಟ್ಟೆ ನೆನ್ನೆ. ನಾನಂತೂ ನಿಮಗೆ ಬೆಲೆ ಇಲ್ದಿರೋ ಜಾಗದಾಗೆ ನನಗೂ ಬೆಲೆ ಇಲ್ದಿರೋ ಜಾಗದಾಗೆ ಏನಕ್ಕೆ ರೀ ಹೋಗ್ಬೇಕು ನಾವು? ಹಾಂ, ಇನ್ನಿಷ್ಟು ಕಷ್ಟ ಆಗಲಿ ಬಿಡಿ, ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಾನು ಹೆಂಗೋ ನಿಭಾಯಿಸ್ತೀನಿ. ನೀನೊಬ್ಳು ಯಾಕೆ ಮಾಡ್ತೀಯಾ? ನಾನು ನಿನ್ನ ಸಪೋರ್ಟ್ ಇದ್ದೀನಿ ತಾನೆ. ನೋಡು, ಬಂದ ಮೇಲೆ ಕಷ್ಟಗಳು 100 ಬರ್ತವೆ, ಹಾಗಂತ ಕಿತ್ತಾಡ್ಕೊಂಡೆಲ್ಲ ಓಡೋಗ್ಬಾರ್ದು. ನೀನು ಕಿತ್ತಾಡ್ತಾ ಇಲ್ಲ, ನಾನು ಕಿತ್ತಾಡ್ತಿಲ್ಲ, ಇಬ್ಬರು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊತಾ ಇದೀವಿ ತಾನೆ. ಹಾಂ, ಆರಾಮಾಗಿರೋಣ, ಸರಿನಾ? ಸರಿ ರೀ, ಆಯಿತು. ಸಾರಿ ರೀ ನಿಮಗೆ ಸುಳ್ಳು ಹೇಳಿದ್ದಕ್ಕೆ. ನಾನು ಇಲ್ಲೇನೇ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಅಷ್ಟೇ. ಅಮ್ಮವ್ರ ಮನೆಗೆ ಹೋಗಿದ್ದೆ ಅಂತೇಳ್ಬಿಟ್ಟು ಸುಳ್ಳು ಹೇಳ್ದೆ. ನಿನಗದು ಎಷ್ಟು ಸಲ ಹೇಳ್ಬೇಕು ಎಲ್ಲೂ ಹೋಗ್ಬೇಡ ಅಂತ, ಆದರೂ ನೀನು ಕೇಳೋದೇ ಇಲ್ಲ ನೋಡು. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಲವ್ ಮ್ಯಾರೇಜ್ ಆದಮೇಲೆ ಇವೆಲ್ಲ ಕಾಮನ್ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ಗೊತ್ತಿದ್ದೇನೆ ತಾನೇ ನಾವೂ ಇದು ಮಾಡ್ಕೊಂಡಿದ್ದು, ಮದುವೆ ಮಾಡ್ಕೊಂಡಿದ್ದು. ಹೀಗೇನೋ ಕಷ್ಟ ಬಂತು ಅಂತ ಓಡೋಕ್ಕಾಗ್ತೈತಾ? ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮುಂದೆ ಸಾಕ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದರೆ ಆಗಲ್ಲ. ಬಿಡು, ಹೋಗಲಿ.